ಮೇಷರಾಶಿಗೆ ಏನಾದರೂ ಅನುಕೂಲಗಳಿದೆಯಾ ಅಂತ ನೋಡಿದಾಗ ನೋಡಿ, ಮೇಷರಾಶಿಗೆ 7.5 ಶನಿ, 12ನೇ ಮನೆ ಇರುವಂಥ 7.5 ಶನಿ ಹಾಗೇ ಇದ್ದಾರೆ. ಜೊತೆಯಲ್ಲಿ 3ನೇ ಮನೆಗೆ ಕುಜ, ಜೊತೆಯಲ್ಲಿ 4ನೇ ಮನೆಯಲ್ಲಿ ಚಂದ್ರ, ರವಿ, ಬುಧ, ಗುರು 4 ಗ್ರಹಗಳು ಕರ್ಕಾಟಕ ರಾಶಿ ಸೇರಿಕೊಳ್ಳುತ್ತೆ. 5ನೇ ಮನೆಯಲ್ಲಿ ಕೇತು, 6ನೇ ಮನೆಯಲ್ಲಿ ಶುಕ್ರ. ಇಷ್ಟು ಬಂದಾಗ ಶುಕ್ರನ ಯೋಗ ಫಲ ನಿಮಗೆ ಚೆನ್ನಾಗಿದೆ. ಮೇಷರಾಶಿಗೆ ಹಣಕಾಸಿನ ಅನುಕೂಲಗಳು ಚೆನ್ನಾಗಿರುವಂಥದ್ದು. ಜೊತೆಯಲ್ಲಿ ಕುಜ ಬಂದಾಗ ಆರೋಗ್ಯದಲ್ಲೂ ಸಹ ಅನುಕೂಲಕರವಾದಂತಹ ವಾತಾವರಣಗಳನ್ನು ಇಟ್ಕೊಂಡಿರುವಂಥದ್ದು ಆಗಸ್ಟ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಬರುತ್ತೆ. ಏನಾದರೂ ಸಮಸ್ಯೆಗಳ ಗೊಂದಲಗಳು ಅಂತ ಹೇಳಬೇಕು ಅಂತ ಅಂದಾಗ ಅತಿಯಾದಂಥ ಕೋಪದ ವಾತಾವರಣ, ಸೋಂಬೇರಿತನ, ಅತಿಯಾದಂಥ ನಿದ್ರೆ ಆವರಿಸ್ಕೊಂಡಿರುತ್ತೆ. ಯಾವಾಗಲೂ ಸಹ ಜಾಸ್ತಿ ನಿದ್ರೆಗೆ ಜಾರ್ತಾ ಇರ್ತೀರಿ. ಜೊತೆಯಲ್ಲಿ ಈ ರಾಶಿಯವರು, ಮೇಷರಾಶಿಯವರು ಆದಷ್ಟು ಸಹ ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸ್ತಿರ್ತೀವಿ. ಮನೆಯಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು, ಹೊರಗಡೆ ವ್ಯವಹಾರದ ಕೆಲಸ ಕಾರ್ಯಗಳಲ್ಲಿರ್ಬೋದು, ಸ್ವಲ್ಪ ಕಿರಿಕಿರಿಗಳನ್ನು ಅನುಭವಿಸ್ತಿರ್ತೀವಿ. ಯಾಕೆ ಅಂತ ಅಂದರೆ ಕೆಲವು ಗ್ರಹಗತಿಗಳ ವ್ಯತ್ಯಾಸಗಳಲ್ಲಿ ರವಿ, ಬುಧ ಮತ್ತು ಗುರು ಮತ್ತು ಚಂದ್ರ ಇವೆಲ್ಲೋ ಬಂದಾಗ ಚಂದ್ರ, ಗುರು ವಿರುದ್ಧವಾದಂತಹ ಗ್ರಹಗಳಾಗ್ತವೆ. ಗುರು ಮತ್ತು ಬುಧ ಮತ್ತು ವಿರುದ್ಧವಾದಂಥ ಗ್ರಹ ಆಗುತ್ತೆ. ರವಿ ಮತ್ತು ಚಂದ್ರ ಅದು ವಿರುದ್ಧವಾದಂಥ ಗ್ರಹಗಳಾಗಿರುತ್ತೆ. ಒಂದಕ್ಕೊಂದು ಗ್ರಹಗಳಿಗೆ ಭಿನ್ನ ಅಭಿಪ್ರಾಯಗಳ ರೀತಿಯಲ್ಲಿ ಇರುವಂಥದ್ರಿಂದ ಈ ಯಾವಾಗ ಬರುತ್ತೆ ಸ್ವಲ್ಪ ಗಲಾಟೆ, ಗೊಂದಲ, ಗಲಾಟೆ, ಮನಸ್ತಾಪ ಈ ರೀತಿಯಾದಂತಹ ವಾತಾವರಣಗಳನ್ನು ಮೇಷರಾಶಿಯವರು ನೋಡ್ಬೋದು. ಮೇಷರಾಶಿಯವರ ಅಧಿಪತಿಯಾದಂಥವನು ಕುಜಗ್ರಹ. ಆದಷ್ಟು ಸಹ ಕುಜಗ್ರಹನ ಪ್ರಾರ್ಥನೆ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಇದೆಲ್ಲವೂ ಸಹ ಮಾಡೋದ್ರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು, ಬದಲಾವಣೆಗಳನ್ನು ಮಾಡ್ಕೊಳ್ಬೋದು. ಆದರೆ ಶುಕ್ರನ ಅನುಗ್ರಹ ಮತ್ತು ಆರೋಗ್ಯದ ಅನುಗ್ರಹ ಮೇಷರಾಶಿಯವರಿಗೆ ಬಹಳ ಅನುಕೂಲಕರವಾಗಿ ಇರುವಂಥದ್ದು.